ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಮೊದಲೇದಾಗಿ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಹಾರ್ದಿಕ ಸ್ವಾಗತ ರೀ. ಇವತ್ತು ನಾ ಎಲ್ಲಿದ್ದೀನಪ್ಪ ಅಂತಂದ್ರೆ ನಮ್ಮ ವಿಜಯಪುರ ನಗರದಲ್ಲಿರುವಂತಹ ಇಬ್ರಾಂಪುರ ಹತ್ತಿರ ಇರುವಂತಹ ಪಂಚಮುಖಿ ದೇವಸ್ಥಾನದಲ್ಲಿದ್ದೀನಿ ರೀ. ಇದು ನಿಯರ್ ಬೈ ಜಡ್.ಪಿ ಆಫೀಸ್ ರೌಂಡ್ ಹತ್ತಿರ ಏನದಲ್ಲ ರೀ, ಇಲ್ಲಿ ಪಂಚಮುಖಿ ದೇವಸ್ಥಾನದ ರೀ. ಇಲ್ಲಿ ಏನದಲ್ಲ ವಿಶೇಷವಾದಂಥ ಇಂದೇನದಲ್ಲ ರೀ, ಹೋಮ ಆಗಿರಬಹುದು ಮತ್ತು ಶ್ರೀಗಳಿಂದ ಪ್ರವಚನ ಆಗಿರಬಹುದು ಮತ್ತು ತೀರ್ಥ ಪ್ರಸಾದ ಮತ್ತು ಅನೇಕ ಕಾರ್ಯಕ್ರಮಗಳಲ್ಲಿ ನಡೆಯಲಿವೆ ರೀ. ಮತ್ತು ಅಧಿಕ ಮಾಸದ ಪ್ರಯುಕ್ತ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಇಲ್ಲಿ ನಡೆಯಲಿವೆ ರೀ. ಬರ್ರಿ ಹಂಗೆ ಆಗ್ತದೆ ಏನೇನಾಗ್ತದೆ ಎಲ್ಲ ನೋಡೋಣಂತ. ಅದೇ ರೀತಿ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಆಶೀರ್ವಾದ ಭಾಳ ಮುಖ್ಯ ಅದ್ರ ನನಗೆ. ಬರ್ರಿ ಒಳಗೆ ಹೋಗೋಣಂತ, ದೇವ್ರ ದರ್ಶನ ಮಾಡೋಣ. ಇನ್ಯಾಕ ತಡ, ನಡೀರಿ. ೊಡಗೊಂಡು ಅಯೋಧ್ಯದಿ ದೇವಶ್ರೀರಾಮನು ರಾಜ್ಯ ಪಡೆದರು. 8 ಸಹಸ್ರವಂಶ ನೀನೇ ಬಲವಂತ ಹನುಮಂತ. ಜಯ 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 ಹನುಮಂತ, 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 ಹನುಮಂತ. ಹನುಮಂತ
ವಂದಿಪೆ ನಿನಗೆ ಮಗ ವಂದಿಪೆ ನಿನಗೆ ಪ್ರಧಾನ ಮಹಾರಾಜಿ ಜೈ. ಮನೆಯೋಳು ಪಪ್ಪ ಮಾರನ ಪಿತ ಕಲನಾಟ ಚಂದ ನಮ್ಮ ಶ್ರೀದ ವಿಠಲನಾಟ ಚಂದ ನಯನಾನಂದ ಆನಂದ ಹೌದಾ ಗಂಧನ ಕಂದ ಸರಿ ಹಾಕ್ರಿ ಹಾಕ್ರಿ ಸರಿ ಸರಿ ಮಾಮಿ ಹಾಕ್ ಹಾಕ್ರಿ ಹಾಕ್ರಿ ಬರ್ಲಿ ಹೇಳ್ರಿ ಒಳಗೆ ಬರ್ಲಿ ಮುಂಚೆಯೇ ಪಂಡಿತ್ ಮಧ್ವೇಶಾಚಾರ್ಯ ಅವರ ಮುಖಾಂತರ ಪುರಾಣ ಮಂಗಲದ ಈ ಇಂದಿನ ದಿನದಲ್ಲಿ ತಾವೆಲ್ಲರೂ ಭಾಗಿಯಾಗಿವೆ. ಈಗಾಗಲೇ 33 ತಿಂಗಳಿಗೂ ಬರ್ತಕ್ಕಂಥ ಅತ್ಯಂತ ಶ್ರೇಷ್ಠವಂತಹ ಭಗವಂತನಿಗೆ ಪ್ರೀತಿದಾಯಕವಂತಹ ಈ ಆನಂದ ಪುರುಷೋತ್ತಮ ಮಾಸ ಅತ್ಯಂತ ಶ್ರೇಷ್ಠವಾದಂಥದ್ದು. ಈ ಮಾಸದಲ್ಲಿ ಭಗವಂತನ ಕಥಾಶ್ರವಣವನ್ನು ಮಾಡುವುದೇ ಒಂದು ದೊಡ್ಡ ಭಾಗ್ಯ. ಏಕೆಂದರೆ ಅಧಿಕಸ್ಯ ಅಧಿಕಂ ಪುಣ್ಯಂ ಅಂತ ಹೇಳುವಂತೆ ಅಧಿಕ ಮಾಸದಲ್ಲಿ ಭಗವಂತನ ಕಥಾಶ್ರವಣ ಮಾಡಿದರೆ ಅತ್ಯಂತ ಅಧಿಕವಂತಹ ಪುಣ್ಯ. ಉಳಿದ ಈ ಮಾಸಗಳಲ್ಲಿ ಮಾಡುವುದಕ್ಕಿಂತ ಅಧಿಕ ಮಾಸದಲ್ಲಿ ಅಧಿಕ ಫಲ ಇರುವುದರಿಂದ ವಿಶೇಷವಾಗಿ ಎಲ್ಲರಿಗೂ ಕೂಡ ಭಾಗವತ ಪುರಾಣ ನಡೀತದೆ. ಅದೇ ಪ್ರಕಾರವಾಗಿ ಹರಿವಂಶ ಪುರಾಣ, ಇನ್ನೂ ಅನೇಕ ರೀತಿಯ ಭಗವಂತನ ಚರಿತ್ರೆಗಳು ಅದರಲ್ಲಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿರತಕ್ಕಂಥದ್ದು ಅಂದರೆ ಶ್ರೀಮದ್ ಭಾಗವತ. ಯಾಕೆಂದ್ರೆ ಭಾಗವತ ಉಳಿದ 17 ಪುರಾಣಗಳ ಸಾರವೇ ಶ್ರೀಮದ್ ಭಾಗವತ ಇರುವುದರಿಂದ ವೇದವ್ಯಾಸ ರೂಪಿ ಅಂತ ಭಗವಂತ 18 ಪುರಾಣ ರಚನೆ ಮಾಡಿದರೆ ಅದರಲ್ಲಿ 6 ಸಾತ್ವಿಕ, 6 ರಾಜಸ, 6 ತಾಮಸ ಪುರಾಣಗಳು. ಅದರಲ್ಲಿ ಅತ್ಯಂತ ಪರಮ ಸಾತ್ವಿಕ ಪುರಾಣ ಅಂತಂದ್ರೆ ಶ್ರೀಮದ್ ಭಾಗವತ. ಯಾಕೆಂದ್ರೆ ಪುರಾಣಗಳ ರಾಜ ಅಂತ ಅನಿಸಿಕೊಂಡಿದೆ, ಮೋಕ್ಷಪ್ರದ ಗ್ರಂಥ ಅನಿಸಿಕೊಂಡಿದೆ, ಜಯ ಗ್ರಂಥ ಅಂತ ಅನಿಸಿಕೊಂಡಿದೆ. ಈಗ ಒಂದಲ್ಲ ಎರಡಲ್ಲ ಭಾಗವತನ ಮಹಿಮೆ ಅಪಾರವಾದದ್ದು. ಕೇವಲ ಮಹಿಮೆಯನ್ನು ಕೇಳುವುದೇ ಹೇಳುವುದರವರೆಗೂ ಕೂಡ ಸಾಕಾಗುವುದಿಲ್ಲ. ಅಂತಂದ್ರೆ ಭಾಗವತ ಸಮಗ್ರವಾಗಿ ಹೇಳುವುದಕ್ಕೂ ಕೂಡ ಅಸಾಧ್ಯ, ಅದು ನಮ್ಮಂಥವ್ರಿಗೂ ಇನ್ನೂ ಅಸಾಧ್ಯ. ಆದರೂ ಕೂಡ ಭಾಗವತದ ಅಂತರ್ಯಾಮಿ ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯುಳ್ಳಂಥ ಹರಿವಂಶ ಪುರಾಣವನ್ನು ಈಗಾಗಲೇ 6 ದಿನಗಳಿಂದ ಇಲ್ಲಿ ಎಲ್ಲರೂ ಕೇಳ್ತಾ ಬಂದಿದ್ದಾರೆ. ಇವತ್ತು ಕೊನೆಯ ದಿವಸ, 7ನೇ ದಿವಸ ಮಂಗಲ ಮಹೋತ್ಸವ ಸಪ್ತಾಹ ರೂಪದಲ್ಲಿ ಆ ಹರಿವಂಶ ಪುರಾಣ ಇದೆ. ಹರಿವಂಶ ಪುರಾಣ ಅಂದ್ರೆ ಅರ್ಥ ಏನು? ಹರಿಯ ವಂಶ. ಸಾಮಾನ್ಯವಾಗಿ ನಮ್ಮ ವಂಶ ಉತ್ತರ ಬರೀಬೇಕೇ ವೇದವ್ಯಾಸ ದೇವರು 18 ಪುರಾಣ ರಚನೆ ಮಾಡಿದವರೇ ವೇದವ್ಯಾಸ ದೇವರು. ಅಂದ್ರೆ ಹರಿವಂಶ ಮತ್ತೆ ಪರಮ ಸಾತ್ವಿಕ ಪುರಾಣ. ಸೂರ್ಯರು ಎಷ್ಟು ಜನ ಇದ್ದಾರೆ? 12 ಜನ. ದ್ವಾದಶ ಆದಿತ್ಯರು. ವಿಶೇಷವಾಗಿ ಪದಗಳು ಕೂಡ ಸೇರಿವೆ. ಎಲ್ಲ ವಿಷಯ ಅತ್ಯಂತ ಅದ್ಭುತವಾಂತು. ಇದರದಂತ ಗಿರಿಜಾ ಕಲ್ಯಾಣ, ಅತ್ಯಂತ ವೆಂಕಟೇಶ ಮಹಾತ್ಮೆ, ವೆಂಕಟೇಶ ಕಲ್ಯಾಣ ಒಂದಲ್ಲ ನಿರಂತರವಾಗಿ ಒಂದಿಲ್ಲದ ಪುರಾಣ ನಡೀತಾನೆ ಇದೆ ಯಾವಾಗಲೂ ಕೂಡ. ಅದಕ್ಕೆ ಪ್ರತಿಯೊಂದರಲ್ಲಿ ಕೂಡ ತಾವೆಲ್ಲರೂ ಕೂಡ ಇದ್ರು. ಯಾವ ಹೆಸರದು? ಹರಿವಂಶದ 2ನೇ ದಿವಸದ ಕಥೆಯಲ್ಲೇ ಬಂದ್ಬಿಟ್ಟಿದೆ.
ಅಂಡ ಮತಃ ಅಂಡಃ ಅಂದ್ರೆ ಆ ರಾಮಚಂದ್ರನಂಬು ಸ್ವಾಮಿಗೆ ಸತ್ಯ ಭಾವನೆ दासोह कोसलेंद्र मन भट्ट बंदी हलो बंदो नाले हलो बाणने बड़ू काटुवेनो बड़े गंडम पड़ते ಇಲ್ಲ ಎಂದು ದಾಡಿಗೆನೋ ಬಡ ರಾಮನನೆ ಬड़ू ಕಾಟುವೇನೋ ಬड़े ಗಂಡम ಪड़ते ಇಲ್ಲ ಎಂದು ದಾಡಿಗೆನೋ ಕುಡಿಗೇಳುಸುವ ಕೊಲ್ಲರಂಗ ಕೊಡಲ ನಿನ್ನ ಬಡಿಯಂದರ ಕುಡಿಗೇಳುಸುವ ಕೊಲ್ಲರಂಗ ಕೊಡಲ ನಿನ್ನ ಬಡಿಯಂದರ ಹನುಮಂತ
ಸೀತೆಗೆ ನೊಡಕೊಂಡು ಅಯೋಧ್ಯದಿ ದೇವ ಶ್ರೀರಾಮರು ರಾಜ್ಯವಾಳಿದರು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಶ್ರೀರಾಮ್. ದೇವಿ ಸೀತೆಗೆ ನೊಡಗೊಂಡು ಅಯೋಧ್ಯದಿ ದೇವ ಶ್ರೀರಾಮರು ರಾಜ್ಯವಳಿದರು. 8 ಸಹಸ್ರವಂತ ನೀನೇ ಬಲವಂತ ದಿಕ್ಕಾಮೂರುತಿ ಬಳಿದರೆ ಹನುಮಂತ. ಜೈ 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 ಹನುಮಂತ, 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 ಹನುಮಂತ. ಜನ ಪುತ್ರಿ 8 ಸಹಸ್ರವಂತ ನೀನೇ ಬಲವಂತ ದಿಕ್ಕಾಮೂರುತಿ ಬಳಿದರೆ ಹನುಮಂತ. ಜೈ 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 ಹನುಮಂತ, 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 ಹನುಮಂತ. ಜೈ 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 ಹನುಮಂತ, 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 ಜೈ